ಇದು ಸೋಮವಾರ ಮಧ್ಯರಾತ್ರಿ ವ್ಲಾಗು. ಪಾಪುಗೆ 1 ಗಂಟೆಯಿಂದನೇ ಐ ಫೀವರ್ ಬಂತು. ಪಕ್ಕದಲ್ಲಿ ಮಲ್ಕೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಸುಡ್ತಿತ್ತು. ಇದು ಬೆಳಗಿನ ಜಾವ 8 ಗಂಟೆಗೆ ಎದ್ದು ನಾಮ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರಲ್ಲ, ಅದಕ್ಕೆ ನಾಮ ಎಲ್ಲ ಹಾಕಿ ರಾತ್ರಿಯಿಂದನೇ ಸಿರಪ್ ಕುಡಿಸ್ತಾ ಇದೆ 4 hours ಒನ್ಸು. ಆದರೂ ಕಮ್ಮಿ ಆಗಲಿಲ್ಲ. ಬೆಡ್ ಮೇಲೆಲ್ಲ ಸುಸ್ಸು ಮಾಡಿಕೊಂಡು ಎಲ್ಲ ನನ್ನ ಬಟ್ಟೆ ಎಲ್ಲ ಫುಲ್ ತೇವಾಗ ಹೋಗಿತ್ತು. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹಂಗೆ ಸಮಾಧಾನ ಮಾಡಿ ಅಂಗಡಿಗೆ ಹೋಗಿ ಮೊಟ್ಟೆ ತಂದು ಎಗ್ ರೈಸ್ ಮಾಡೋಣ ಅಂತೇಳಿ ಒಂದು ಕಡೆ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ. ಸಾಯಂಕಾಲ ಹೋಗಿತ್ತು, ಯಾಕಂದರೆ ಅವ್ಳು ಬೆಳಗ್ಗೆಯಿಂದ ನನ್ನ ಬಿಟ್ಟೇ ಇರಲಿಲ್ಲ. ಇನ್ನು ಎಗ್ ರೈಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ನ. ಪಾಪು ಜ್ವರ ಯಾಕೋ ಕಮ್ಮಿ ಆಯ್ತಲ್ಲ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗೋಣ ಅಂದರೆ ಈಗ ಹೋದ್ವಾರ ತಾನೇ ಹೋಗಿ ಬಂದಿದ್ವಲ್ಲ, ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ. ಅದಕ್ಕೆ ಡಾಕ್ಟ್ರು ಯಾವ್ಯಾವ ಸಿರಪ್ ಹಾಕ್ತೀರಿ ಕಳಿಸಿ ಅಂತ ಹೇಳಿದ್ರು. ಅವ್ರಿಗೂ ಕಳಿಸಾದ್ಮೇಲೆ ಫೋನಲ್ಲೇ ಒಂದು ಸಿರಪ್ ಹೇಳ್ಕೊಟ್ರು. ಸರಿ ಅಂತೇಳಿ ಅದನ್ನು ತಂದು ಹಾಕಿದ್ವಿ. ಊಟ ಮಾಡ್ತಾಯಿಲ್ಲ ಅಂತ ಅವಳಿಗೂ ಮೊಟ್ಟೆ ಬೇಯಿಸ್ಕೊಟ್ಟೆ, ತಿಂದಿಲ್ಲ. ಆಮೇಲೆ ಅದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತಲ್ಲ, ಸ್ಪೈಸಸ್ದು ರುಬ್ಬಿ ಮೊಟ್ಟೆ ಮಧ್ಯೆ ಹಾಕೋ ತಿನ್ನೋದು, ಅದು ಟ್ರೈ ಮಾಡಿದ್ವಿ. ಸಕ್ಕತ್ತಾಗಿತ್ತು ಟೇಸ್ಟು. ಗ್ಯಾಪಲ್ಲಿ ಎಗ್ ರೈಸ್ ಮಾಡಿದ್ದು ನಾನು ಇಬ್ಬರು ತಿನ್ಕೊಂಡು ಪಾಪು ಒಂಚೂರು ತಿನ್ನಿಸಿದ್ವಿ. ಅವಳು ಊಟ ಮಾಡ್ತಾಳೆ. ಜಾಸ್ತಿ ಜ್ವರ ಸುಡ್ತಾನೆ ಐತೆ. ಸಿರಪ್ ಹಾಕ್ದಾಗ ಕಮ್ಮಿ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ದೃಷ್ಟಿ ತೆಗ್ದಾಕಿದ್ವಿ, ಯಂತ್ರ ಕಟ್ಸ್ಕೊಂಡ್ಬಂದ್ವಿ, ಎಲ್ಲ ಆಯ್ತು. ತಿಂಗಳಲ್ಲಿ ಈಗ ನಾವು 3 ಸಲ ಹೋಗಿರೋದು ಆಸ್ಪತ್ರೆಗೆ, ಕಮ್ಮಿನೇ ಆಯ್ತಾಯಿಲ್ಲ.